ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ಕನಸುಗಳು, ಹೊಸ ಗುರಿಗಳು, ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ. ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ. ಇನ್ನು 2026ರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದ್ರೆ ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ. ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ 2026 ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ. ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ. ಅಂದರೆ ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ತಾನು ಅಸ್ತಂಗತನಾಗಿರ್ತಾನೆ. ಹಾಗೆ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ. ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ 2026ರ ಡಿಸೆಂಬರ್ 5ನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಹಾಗೆ ಕೇತು ಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಅದೇ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ರಾಹು ಗ್ರಹ. ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ಇದೇ ಡಿಸೆಂಬರ್ 5ನೇ ತಾರೀಕು. ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ. ಇವಾಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಹಿಮ್ಮುಖ ಸಂಚಾರನ ಏನು ಮಾಡ್ತಾ ಇದೆ, ಮಿಥುನ ರಾಶಿನಲ್ಲಿ ಮಾರ್ಚ್ 11ನೇ ತಾರೀಕು ನೇರ ಸಂಚಲನನ ಶುರು ಮಾಡುತ್ತೆ. ಹಾಗೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ತದನಂತರ ಜುಲೈ 14ನೇ ತಾರೀಕಿನಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ. ತದನಂತರ ಅಕ್ಟೋಬರ್ 31ರಿಂದ ಕಟಕ ರಾಶಿಯಿಂದ ಸಿಂಹರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂಥ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ. ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ 4 ಗ್ರಹಣಗಳು ನಡೆಯುತ್ತೆ. ಅದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ. ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. 2ನೇ ಸೂರ್ಯಗ್ರಹಣ ಬಂದು ಆಗಸ್ಟ್ 12ನೇ ತಾರೀಕು ನಡೆಯುತ್ತೆ. ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ 3ನೇ ತಾರೀಕು ಗ್ರಹಣ ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ. ಹಾಗೆ ಆಗಸ್ಟ್ 28ನೇ ತಾರೀಕು ಗ್ರಹಣ ನಡೆಯುತ್ತೆ. ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕೆ ಇರುತ್ತೆ. ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ. ಇನ್ನು ಇದೆಲ್ಲ ಒಂದು ಪರಿವರ್ತನೆಯಿಂದ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು. ಇನ್ನು ಬಾಕಿ ಗ್ರಹಗಳು ಅಂತ ನೋಡೋಕೆ ಹೋದ್ರೆ ಅದೆಲ್ಲ ಬೇಗ ಮೂವ್ ಆಗ್ತಾ ಇರುತ್ತೆ. ಅಂದರೆ ಚಂದ್ರ 2.5 ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ತಿಂಗಳಿಗೆ ಒಂದ್ಸತಿ ಚೇಂಜ್ ಆಗ್ತಾನೆ. ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು. ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ. ಇನ್ನು ತುಲಾ ರಾಶಿಯವರ 2026ರ ಒಂದು ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹ ಈಗ ನಿಮಗೆ 9ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾರೆ. 9ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಇರೋದ್ರಿಂದ ನಿಮಗೆ ಒಂದು ಅದೃಷ್ಟನ ಒಂದು ತಂದ್ಕೊಡ್ತಿದೆ ಅಂತ ಹೇಳ್ಬೋದು. ಕೆಲವೊಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಅಥವಾ ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಗುರುವಿನ ಒಂದು ಪ್ರಭಾವದಿಂದ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗ್ತಾ ಇದೆ. ತದನಂತರ ನಿಮ್ಮ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ತನ್ನ ಪ್ರವೇಶನ ಬೆಳೆಸಿದಾಗ ನಿಮಗೆ 10ನೇ ಮನೆಗೆ ಪ್ರವೇಶನ ಬೆಳೆಸುತ್ತೆ. ಆವಾಗ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅಥವಾ ನೀವು ಏನೇ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ನ ಖಂಡಿತವಾಗ್ಲೂ ನಿಮಗೆ ಗುರುಗ್ರಹದಿಂದ ಸಿಗುತ್ತೆ. ಏನೇ ಕೆಲಸ ಆಗಿರ್ಬೋದು ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಲಾಭ ಅಂತೂ ಸಿಗುತ್ತೆ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಒಂದು ಉತ್ತಮವಾದ ಒಂದು ಲಾಭ ಸಿಗುತ್ತೆ. ಆದರೆ ನಿಮಗೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪಥವನ್ನು ಬದಲಾಯಿಸಿದ ನಂತರ ನಿಮಗೆ 11ನೇ ಮನೆಗೆ ಗುರುವಿನ ಸಂಚಾರ ಆಗುತ್ತೆ. ಸೊ ಅವಾಗೂ ಕೂಡ ನಿಮಗೆ ಒಂದು ಒಳ್ಳೆ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಸಕ್ಸಸ್ ಆಗುತ್ತೆ. ಒಟ್ಟಾರೆಯಾಗಿ ನೋಡೋಕೆ ಹೋದ್ರೆ ಗುರುವಿನ ಸಂಚಾರದಿಂದ ತುಲಾ ರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಗುರುಗಳ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಇರುತ್ತೆ.
ಇನ್ನು ಕೇತುವಿನ ಸಂಚಾರದಿಂದ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ನಿಮಗೆ ಒಂದು ಕೆಲಸದಲ್ಲಿ ಅಥವಾ ನಿಮಗೆ ಒಂದು ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಬರುವಂಥದ್ದು, ಅಥವಾ ಆಧ್ಯಾತ್ಮನ ಕಲಿಬೇಕು ಅಂದ್ಕೊಳ್ಳೋದು, ಅಥವಾ ಮೆಡಿಟೇಷನ್ ಮಾಡಬೇಕು ಅಂದ್ಕೊಳ್ಳೋದು, ಈ ರೀತಿಯೆಲ್ಲ ಒಂದು ಜ್ಞಾನನ ಆಲ್ರೆಡಿ ನಿಮಗೆ ಬಂದಿದೆ. ಹೊಸ ಏನಾದರೂ ಸೈನ್ಸ್ ಓದ್ತಿರೋಂಥ ಮಕ್ಕಳಿಗೆ ಹೊಸದನ್ನ ಏನಾದರೂ ಕಲಿಬೇಕು ಅಂದ್ಕೊಂಡ್ರೆ ಎಕ್ಸ್ಪೆರಿಮೆಂಟ್ ಮಾಡೋರಿಗೆಲ್ಲನೂ ಕೂಡ ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ನಿಮಗೆ ಬಾಯಿಗೆ ಸಂಬಂಧಪಟ್ಟಿರುವಂಥ ಕೆಲವು ಕಾಯಿಲೆಗಳು ಕಾಡ್ಬೋದು, ಅಥವಾ ಹಲ್ಲಲ್ಲಿ ಉಳ್ಕಲಾಗುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಖಂಡಿತವಾಗ್ಲೂ ನಿಮ್ಮನ್ನು ಕಾಡುತ್ತೆ. ಆದರೆ ಕೇತುವಿನ ಸಂಚಾರದ ನಂತರ ಅಂದರೆ ಕೇತು 10ನೇ ಮನೆಗೆ ಸಂಚಾರ ಮಾಡಿದ ನಂತರ ನಿಮಗೆ ಏನು ಸ್ವಲ್ಪ ಉದ್ಯೋಗದಲ್ಲಿ ಒಂದು ಚೂರು ತೊಡಕುಗಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೂ ಕೂಡ ನಿಮಗೆ ಬೇರೆ ಗ್ರಹಗಳ ಒಂದು ಅನುಗ್ರಹದಿಂದ ನಿಮಗೆ ಬರೋವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ರಾಹುವಿನ ಸಂಚಾರದಿಂದ ಈಗ ಪ್ರೆಸೆಂಟ್ ನಿಮಗೆ ರಾಹು ಏನು 5ನೇ ಮನೆಯಲ್ಲಿ ಸಂಚಾರನ ಬೆಳೆಸ್ತಾ ಇದೆ. ಸೊ 5ನೇ ಮನೆಯಲ್ಲಿ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಮಕ್ಕಳ ಬಗ್ಗೆ ಸ್ವಲ್ಪ ಆಲೋಚನೆ ಇರುತ್ತೆ, ಹೆಂಗೆ ಓದ್ತಿದ್ದಾರೋ ಇಲ್ವೋ ಅನ್ನೋಂಥದ್ದು, ಅಥವಾ ಅವ್ರ ಬಗ್ಗೆ ಏನೋ ಒಂದು ಆಲೋಚನೆ, ನಿಮಗೆ ಅವರ ಆರೋಗ್ಯ ಸರಿಗಿಲ್ಲ ಅನ್ನೋಂಥದ್ದಾಗಿರ್ಬೋದು, ಅಥವಾ ಏನೋ ಅವರಿಂದ ನಿಮಗೆ ಸ್ವಲ್ಪ ಅವರ ವರ್ತನೆಯಿಂದ ಸ್ವಲ್ಪ ನಿಮಗೆ ಅವರ ನಡವಳಿಕೆಯಿಂದ ಮನಸ್ಸಿಗೆ ನೋವಾಗುವಂಥ ಒಂದು ಸನ್ನಿವೇಶಗಳು ನಿಮಗೆ ಈ ಪ್ರೆಸೆಂಟ್ ನಡೀತಾ ಇದೆ. ಆದರೆ ನಿಮಗೆ ರಾಹು ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ 5ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶನ ಮಾಡಿದಾಗ, ಅಂದರೆ ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶನ ಬೆಳೆಸಿದಾಗ ನಿಮಗೆ ಸ್ವಲ್ಪ ವಾಹನಗಳನ್ನ ತಗೊಳ್ಳೋಂಥದ್ದಾಗಿರ್ಬೋದು, ಮನೆ ತಗೊಳ್ಳೋಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಈ ಎಲ್ಲ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ರಾಹುವಿಂದ ನೀವು ಖಂಡಿತವಾಗ್ಲೂ ಪಡಿಬೋದು. ಆದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕು. ಅಥವಾ ನಿಮಗೂ ಕೂಡ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಏನೇ ನಿಮಗೆ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಆಗಿಂದಾಗಲೇ ಅದನ್ನು ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಬೇಕಾಗಿ ಬರುತ್ತೆ. ಇನ್ನು ಶನಿಯ ಸಂಚಾರದಿಂದ, ಶನಿ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ, ಯಾರಿಗೆಲ್ಲ ಶತ್ರುಗಳ ಕಾಟ ಜಾಸ್ತಿ ಇದ್ದರೂ ಕೂಡ ಖಂಡಿತವಾಗ್ಲೂ ಅವ್ರ ಮೇಲೆ ನಿಮಗೆ ಗೆಲುವು ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಯಾರೆಲ್ಲ ಕೋರ್ಟಲ್ಲಿ ಏನು ಕೇಸ್ಗಳು ನಡೆಸ್ತಾ ಇರ್ತೀರಾ, ನಿಮ್ಮ ಪರನೇ ಅದು ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಶನಿಯ ಒಂದು ಕೃಪೆಗೆ ನೀವು ಪಾತ್ರರಾಗಬೇಕು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸಾಗುವಂಥ ಒಂದು ಸಮಯ ಅಂತ ಹೇಳ್ಬೋದು. ಇದೊಂದು ಶುಭಕರವಾದ ಒಂದು ಸಮಯ ಅಂತ ಅಲ್ವಾ. ಯಾರೆಲ್ಲ ಏನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ, ಅಥವಾ ಔಟ್ ಆಫ್ ಕಂಟ್ರಿಗೆ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗೋದಕ್ಕೂ ಕೂಡ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ತುಲಾ ರಾಶಿಯವರಿಗೆ ಎಲ್ಲ ಗ್ರಹಗಳಿಂದನೂ ಒಂದು ಶುಭವಾದ ಒಂದು ಸಮಯ ಅಂತ ಹೇಳ್ಬೋದು. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಪರಿಹಾರವಾಗಿ ನೀವೇನು ಮಾಡ್ಕೊಬೇಕು ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹಕ್ಕೋಸ್ಕರ ನೀವು ಪ್ರತಿದಿನ ಲಕ್ಷ್ಮಿಯ ಒಂದು ಧ್ಯಾನ ಮಾಡುವಂಥದ್ದು, ಲಕ್ಷ್ಮಿಗೆ ಮಲ್ಲಿಗೆ ಹೂವಿನ ಅರ್ಪಿಸಿ ಲಕ್ಷ್ಮಿಯ ಒಂದು ಪ್ರೇಯರ್ ಮಾಡುವಂಥದ್ದಾಗಿರ್ಬೋದು, ಲಕ್ಷ್ಮೀ ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದಾಗಿರ್ಬೋದು, ಅಷ್ಟೋತ್ತರ ಹೇಳ್ಕೊಳ್ಳುವಂಥದ್ದಾಗಿರ್ಬೋದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ರಾಶಾಧಿಪತಿಯ ಒಂದು ಅನುಗ್ರಹನ ನೀವು ಪಡ್ಕೋಬಹುದು. ಹಾಗೆ ಏನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು, ಗುರುಗಳಿಗೆ ಒಂದು ಧ್ಯಾನ, ಯಾಕಂದರೆ ನಿಮಗೆ ಅತ್ಯಂತ ಶುಭವಾದ ಒಂದು ಸ್ಥಾನಗಳಲ್ಲಿ ಗುರುವಿನ ಒಂದು ಸಂಚಾರ ನಡೀತಿರೋದ್ರಿಂದ ನೀವು ಮನೆಯಲ್ಲಿ ಜಾಸ್ತಿ ಕಡಲೆಕಾಳನ್ನ ಸ್ಟಾಕ್ ಇಡುವಂಥದ್ದಾಗಿರ್ಬೋದು, ಅಥವಾ ಏನು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು. ನಿಮ್ಮ ಗುರುಗಳು ಯಾರೇ ಇದ್ದರೂ ಕೂಡ ಅವರಿಗೆ ನಿಮ್ಮ ಕೈಲಿ ಆದಂಥದ್ದನ್ನು ತೊಗೊಂಡೋಗಿ, ಅಂದರೆ ಅವರಿಗೆ ಬಟ್ಟೆ ಕೊಡಿಸುವಂಥದ್ದು ಅಥವಾ ಚಪ್ಪಲಿ ಕೊಡಿಸುವಂಥದ್ದು, ಅವರ ಕೃಪೆಗೆ ನೀವು ಪಾತ್ರರಾಗಬೇಕಾಗಿ ಬರುತ್ತೆ. ಇನ್ನು ಕೇತುವಿನ ಸಂಚಾರಕ್ಕೋಸ್ಕರ ನೀವು ಗಣಪತಿ ಧ್ಯಾನ ಮಾಡೋದು, ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮಂಗಳವಾರದ ದಿವಸ ಎಸ್ಪೆಷಲಿ ಗಣಪತಿಯ ದೇವಸ್ಥಾನಕ್ಕೆ ಮಂಗಳವಾರದ ದಿವಸ ಹೋಗೋದ್ರಿಂದ ಕೇತುವಿನ ಒಂದು ಅನುಗ್ರಹ ಕೂಡ ನಿಮ್ಗಾಗುತ್ತೆ. ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಕೇಳುವಂಥದ್ದು, ಲಲಿತ ಸಹಸ್ರನಾಮ ಕೇಳೋದ್ರಿಂದನೂ ಕೂಡ ನಿಮಗೆ ರಾಹುವಿನ ಒಂದು ಅನುಗ್ರಹ ಆಗುತ್ತೆ. ಇನ್ನು ಶನೀಶ್ವರನ ಅನುಗ್ರಹಕ್ಕೋಸ್ಕರ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋಂಥ ಏನು ಅವ್ರಿಗೆಲ್ಲರಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಕೈಲಿ ಆಗಿದ್ದಂಥ ಸಹಾಯನ ಅವ್ರಿಗೆ ಮಾಡುವಂಥದ್ದು, ವೃದ್ಧರಿಗೆ ಸಹಾಯ ಮಾಡುವಂಥದ್ದು, ಮೆಡಿಸಿನ್ ಕೊಡಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹ ಖಂಡಿತವಾಗ್ಲೂ ನಿಮ್ಗಾಗುತ್ತೆ. ಅಥವಾ ನೀವೇನಾದರೂ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ರೆ ಅದು ತೀರ್ಸೋಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳನ್ನ ಶನಿ ಮಹಾತ್ಮ ನಿಮಗೆ ಕೊಡ್ತಾನೆ. ಇನ್ನು ಎಲ್ಲರಿಗೂ ಕೂಡ 2026 ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ಇದಾಗಿತ್ತು 2026ರ ದ್ವಾದಶ ರಾಶಿಗಳ ಫಲಾನುಫಲಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ, ನಾನು ಇವಾಗ ಏನೆಲ್ಲ
ಫಲಾನುಫಲಗಳು ಹೇಳಿದ್ದೀನಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ. ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ, ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಅದನ್ನೆಲ್ಲ ಮಾಡಿಕೊಂಡು 2026ರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ.